ತಂದಾನೇ ನನಿತಾನ. ಪ್ರತಿಯೊಂದು ವ್ಯವಹಾರಗಳು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಯಬೇಕಾದರೆ ಕೆಲವು ನಿಯಮಗಳು ಮತ್ತು ಕಾನೂನು ಅತ್ಯವಶ್ಯ. ರೈತರ ಹಿತರಕ್ಷಣೆಯನ್ನು ಕಾಪಾಡಲು ಸ್ವಾತಂತ್ರ್ಯ ಬಂದಂದಿನಿಂದಲೂ ಒಂದು ಕಾನೂನು ಜಾರಿಯಲ್ಲಿದ್ದು, ಅದನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣ ಹಾಗೂ ಅಭಿವೃದ್ಧಿ ಕಾಯ್ದೆ ಎಂದು ಕರೆಯಲಾಗಿದೆ. ಈ ಕಾಯ್ದೆಗೆ ಹಲವಾರು ತಿದ್ದುಪಡಿ ಮಾಡಲಾಗಿದ್ದು, ಅದರ ವಿವರ ಹೀಗಿದೆ. ಕೃಷಿ ಒಂದು ಕಸುಬು ಅಥವಾ ಜೀವನೋಪಾಯ ಅನ್ನೋದಕ್ಕಿಂತ ಕೃಷಿ ಅನ್ನೋದು ಒಂದು ವ್ಯಾಪಾರ ದೃಷ್ಟಿಯಿಂದ ನೋಡಬೇಕಾದ ಸಮಯ ಈಗ ಬಂದಿದೆ. ಈ ದೃಷ್ಟಿಯಿಂದ ಮಾರುಕಟ್ಟೆ ಆಧಾರಿತ ವ್ಯವಸಾಯವನ್ನು ರೈತರು ಅಳವಡಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಕೃಷಿ ಉತ್ಪನ್ನಗಳ ಮಾರಾಟವನ್ನು ನಿಯಂತ್ರಣ ಮಾಡಲು, ರೈತರ ಹಿತಾಸಕ್ತಿಯನ್ನು ಕಾಪಾಡಲು, ಮಾರಾಟದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲು ಪ್ರತ್ಯೇಕವಾದ ಕಾಯ್ದೆಯನ್ನೇ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ಇದು 1935ರಲ್ಲೇ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರು ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. 1966ರಲ್ಲಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಬೇರೆ ಬೇರೆ ಇದ್ದ ಕಾನೂನನ್ನು ಬದಲಿಸಿ ಒಂದೇ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಆ ಕಾಯ್ದೆಯ ಹೆಸರು ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣ ಹಾಗೂ ಅಭಿವೃದ್ಧಿ ಕಾಯ್ದೆ 1966 ಅಂತ ಹೇಳ್ತಾರೆ. 1966ರಿಂದ ಸಾಕಷ್ಟು ಬದಲಾವಣೆಗಳನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ತನಕ ಒಂದು 20 ಬದಲಾವಣೆಗಳನ್ನು ತಂದಿದ್ದಾರೆ. ಕಾಲಕ್ಕೆ ಬೇಕಾದಂಥ ಕಾನೂನಲ್ಲಿ ಬದಲಾವಣೆಗಳು ತಂದು ರೈತರ ಹಿತಾಸಕ್ತಿಯನ್ನು ಕಾಪಾಡಿ ಪೈಪೋಟಿ ವಾತಾವರಣ ತಂದು ಈ ಮಾರುಕಟ್ಟೆಯಲ್ಲಿರುವಂಥ ದಳ್ಳಾಳಿಗಳು, ವ್ಯಾಪಾರಸ್ಥರು, ರಫ್ತುಗಾರರು ಅವರ ಚಟುವಟಿಕೆಗಳನ್ನು ಒಂದು ನಿಯಂತ್ರಣ ಮಾಡಿ ರೈತರಿಗೆ ಹೆಚ್ಚಿನ ದರ ಬರೋ ಥರ ಈ ಕಾನೂನಲ್ಲಿ ಅಳವಡಿಸ್ಕೊಟ್ಟಿದ್ದಾರೆ. ಇತ್ತೀಚೆಗೆ 1991ರಿಂದ ಭಾರತ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಬರ್ತದೆ. ಒಂದು ಹೊಸ ಆರ್ಥಿಕ ನೀತಿಯೇ ಜಾರಿಗೆ ಬಂದಿದೆ. ಇದನ್ನು ದೃಷ್ಟಿಯಲ್ಲಿಟ್ಕೊಂಡು 2007ರಲ್ಲಿ ಕರ್ನಾಟಕ ಸರ್ಕಾರ ಈ ಕಾನೂನಲ್ಲಿ ಕೆಲವು ಬದಲಾವಣೆಗಳು, ತಿದ್ದುಪಡಿಗಳನ್ನು ತಂದಿದ್ದಾರೆ. ಈ ತಿದ್ದುಪಡಿಗಳಲ್ಲಿ ಅತಿ ಮುಖ್ಯವಾದದ್ದಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು. ಈಗ ಕರ್ನಾಟಕದಾದ್ಯಂತ 155 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಹೊಸ ಆರ್ಥಿಕ ನೀತಿಯ ಅನುಸಾರ 2007ರಲ್ಲಿ ಈ ಕಾನೂನಿನಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಯಿತು. ಇದರಲ್ಲಿ ಪ್ರಮುಖವಾಗಿ ರೈತರ ಶೋಷಣೆ ತಪ್ಪಿಸಲು ರೈತರೇ ಸ್ವತಃ ಮಾರುಕಟ್ಟೆ ಸ್ಥಾಪಿಸುವ ಕುರಿತು ಒತ್ತು ನೀಡಲಾಗಿದೆ. ಅಲ್ಲದೆ ಸರ್ಕಾರ ಇದಕ್ಕಾಗಿ ಸಹಾಯಧನವನ್ನು ನೀಡುತ್ತದೆ. ಬರೀ ಸರ್ಕಾರಿ ಸ್ವಾಮ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿದ್ದಾವೆ. ಸರ್ವೇ ಸಾಮಾನ್ಯವಾಗಿ ರೈತರು ಈ ಮಾರುಕಟ್ಟೆ ಸಮಿತಿಗಳ ಮೇಲೆ ಸಾಕಷ್ಟು ದೂರುಗಳನ್ನು ಹೇಳ್ತಾ ಇದ್ದಾರೆ. ಪೈಪೋಟಿ ವಾತಾವರಣ ಇಲ್ಲ, ದರ ನಿರ್ಣಯ ಪದ್ಧತಿ ಸರಿ ಇಲ್ಲ, ಹಣ ಪಾವತಿ ಇಲ್ಲ ಅಂತ. ಇದನ್ನು ಗಮನದಲ್ಲಿಟ್ಕೊಂಡು ರೈತರೇನೇ ಒಂದು ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿ ನಿರ್ವಹಣೆ ಮಾಡಿ ಈ ಅಡಚಣೆಗಳು ಮತ್ತು ತೊಂದರೆಗಳನ್ನು ಹೋಗಲಾಡಿಸೋದಕ್ಕೆ ರೈತರದೇ ಆದ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಈ ಕಾನೂನಲ್ಲಿ ತಿದ್ದುಪಡಿ ತಂದಿದ್ದಾರೆ. ಇದನ್ನು ಖಾಸಗಿ ಮಾರುಕಟ್ಟೆಗಳು ಸ್ಥಾಪನೆಗೆ ಒಂದು ಅವಕಾಶ ಮಾಡಿದ್ದಾರೆ. ಖಾಸಗಿ ಬಂಡವಾಳದಾರರು, ಉದ್ಯಮಿಗಳು ಬಂದು ಒಂದು ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ಬೋದು. ರೈತರೇ ಗುಂಪುಗಳನ್ನು ಮಾಡಿಕೊಂಡು ರೈತರೇ ತನ್ನ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ಕೋಬೋದು. ಇದಕ್ಕೆ ಬೇಕಾದಂಥ ಹಣವನ್ನು ಬ್ಯಾಂಕ್ಗಳ ಮುಖಾಂತರ ಸಾಲ ಕೊಡೋಕ್ಕೂ ಒಂದು ಯೋಜನೆಯೇ ಇದೆ. ಇದರ ಜೊತೆಗೆ ಭಾರತ ಸರ್ಕಾರದಿಂದ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ರೈತರು ಒಂದು ಕಡೆ ಸೇರಿ ಒಗ್ಗಟ್ಟಾಗಿ ಒಂದು ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡೋಕ್ಕೆ ಮುಂದೆ ಹೋದರೆ, ಒಂದು ವರದಿಯನ್ನು ತಯಾರು ಮಾಡಿದಾಗ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡೋದಕ್ಕೆ ಬೇಕಾದ ಹಣದಲ್ಲಿ 25% ಸಹಾಯಧನವನ್ನು ಭಾರತ ಸರ್ಕಾರ ಸಬ್ಸಿಡಿ ಈ ಸಹಾಯಧನವನ್ನು ಕೊಡ್ತಾರೆ. ಈ ಸಹಾಯಧನವನ್ನು ಯಾವುದಕ್ಕೆ ಉಪಯೋಗಿಸ್ಕೋಬಹುದು ಅಂದರೆ, ಈ ಜಮೀನು ಖರೀದಿ ಮಾಡೋದಕ್ಕೆ ಬಿಟ್ಟು ನಿಮ್ಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಮಾರುಕಟ್ಟೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಈ ಹಣವನ್ನು ಉಪಯೋಗಿಸ್ಕೋಬೋದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರೈತರು ಮುಂದೆ ಬಂದು ಇಂಥ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿದರೆ ಸಹಾಯಧನವನ್ನು 33% ಕೊಡೋದಕ್ಕೆ ಅವಕಾಶ ಇದೆ. ಇಲ್ಲಿ
ಮಾರುಕಟ್ಟೆಯ ಮಾಲೀಕತ್ವ ರೈತರ ಕೈಯಲ್ಲಿರುತ್ತೆ. ಅವರು ವ್ಯಾಪಾರ ಅಭಿವೃದ್ಧಿಯನ್ನು ಮಾಡಿ ರೈತರಿಗಾಗುತ್ತಿರುವ ಶೋಷಣೆ ತಪ್ಪಿಸಲು ರೈತರಿಂದಲೇ ಒಂದು ಪ್ರಯತ್ನ ಅಂತ ನಾವು ತಿಳಿಬೋದು. ಈ ನಿಟ್ಟಿನಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ಕೇರಳದಲ್ಲಿ ಈಗಾಗಲೇ ಒಂದು ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಈ ಖಾಸಗಿ ಮಾರುಕಟ್ಟೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಪರ್ಯಾಯವಾಗಿ ಕೆಲಸ ಮಾಡ್ತಾ ಇರ್ತದೆ. ಇವಾಗಿರೋ 155 ಮಾರುಕಟ್ಟೆಗಳು ಈಗ ಇರುತ್ತೆ. ನಾಳೆ ಇನ್ನೊಬ್ಬರು ಖಾಸಗಿಯವರು ಬಂದು ಮಾರುಕಟ್ಟೆ ಸ್ಥಾಪನೆ ಮಾಡಿದ್ರೂ ಅದಕ್ಕೂ ಜಾಗ ಇದೆ. ವಿವಿಧ ಮಾರುಕಟ್ಟೆ ರೈತರು ಮಾರಾಟ ಮಾಡೋದಕ್ಕೆ ಬೇರೆ ಬೇರೆ ಅವಕಾಶಗಳಿರಬೇಕು. ಬರೀ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮೇಲೆ ಅಷ್ಟೇ ಆಧಾರ ಪಟ್ಟಿದ್ರೆ ಏಕಸ್ವಾಮ್ಯ ಅನ್ನೋದಿರುತ್ತೆ. ಈ ದೃಷ್ಟಿಯಿಂದ ರೈತರದೂ ತಮ್ಮದೇ ಆದ ಮಾರುಕಟ್ಟೆ ಸ್ಥಾಪನೆ ಮಾಡೋದಕ್ಕೆ ಇವಾಗ ಸಕಾಲ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ, ತಂತ್ರಜ್ಞಾನ ಇದೆ, ಪೈಪೋಟಿ, ಅತಿ ಮುಖ್ಯವಾಗಿ ಪೈಪೋಟಿ ವಾತಾವರಣ ಬರೋದಕ್ಕೆ ಅವಕಾಶ ಇದೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಇನ್ನು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ಖರೀದಿದಾರರು ನೇರವಾಗಿ ರೈತರಿಂದ ಬೆಳೆ ಖರೀದಿಸುವ ಕುರಿತು ಒಂದು ತಿದ್ದುಪಡಿಯನ್ನು ಈ ಕಾಯ್ದೆಯಲ್ಲಿ ಮಾಡಲಾಗಿದೆ. ಇದರಿಂದ ಬೆಳೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಳಬಹುದು ಮತ್ತು ರೈತರಿಗೆ ಉತ್ತಮ ಬೆಲೆ ಬರುವಂತೆ ನೋಡಿಕೊಳ್ಳಬಹುದು. ಇಲ್ಲಿಯ ತನಕ ಕೃಷಿ ಉತ್ಪನ್ನಗಳನ್ನು ಕಡ್ಡಾಯವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲೇ ಮಾರಾಟ ಮಾಡಬೇಕಾಗಿತ್ತು. ಖರೀದಿದಾರರು ಹೊರದೇಶಕ್ಕೆ ರಫ್ತು ಮಾಡೋದಿದ್ರೂ, ಕೃಷಿ ಉತ್ಪನ್ನಗಳು ಸಂಸ್ಕರಣೆ ಮಾಡೋವಂಥದ್ದಿದ್ರೂ ಕಡ್ಡಾಯವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣಕ್ಕೆ ಬಂದು ಅಲ್ಲೇ ಖರೀದಿ ಮಾಡಬೇಕಾಗಿತ್ತು. ವಾಸ್ತವಿಕವಾಗಿ ಏನು ನಡೀತಾ ಇತ್ತು ಅಂದರೆ, ಹೊಲ ಗದ್ದೆಗಳಲ್ಲಿ ಬೆಳೆದಂಥ ಕೃಷಿ ಉತ್ಪನ್ನಗಳು 3-4 ಕೈ ಬದಲಾಯಿಸಿ ಮಾರುಕಟ್ಟೆಗೆ ಬಂದು ತಲುಪೋಷ್ಟೊತ್ತಿಗೆ ಅದರ ಗುಣಮಟ್ಟ ಕಳಪೆ ಆಗಿ ಅದರ ದರ ಹೆಚ್ಚಾಗಿ ಅದು ಸಂಸ್ಕರಣೆಗೆ ಮತ್ತು ರಫ್ತಿಗೆ ಯೋಗ್ಯವೇ ಇಲ್ಲ ಅನ್ನೋವಂಥ ಪರಿಸ್ಥಿತಿಗೆ ತಲುಪ್ತಾ ಇತ್ತು. ದರ ಕಡಿಮೆ ಆಗ್ತಾಯಿತ್ತು. ಇದನ್ನು ತಪ್ಪಿಸಿ ಈ ಮಧ್ಯವರ್ತಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು, ಅನಾವಶ್ಯಕವಾಗಿ ಕೈ ಬದಲಾಯಿಸಿ ಅದರ ಗುಣಮಟ್ಟವನ್ನು ಕಡಿಮೆ ಆಗೋದನ್ನು ತಪ್ಪಿಸೋದಕ್ಕೋಸ್ಕರ ಖರೀದಿದಾರರು ರೈತರಿಂದ ನೇರವಾಗಿ ಖರೀದಿ ಮಾಡೋದಕ್ಕೆ ಈ ಕಾನೂನಲ್ಲಿ ತಿದ್ದುಪಡಿ ತಂದಿದ್ದಾರೆ. ಇದನ್ನು ಡೈರೆಕ್ಟ್ ಪರ್ಚೇಸ್ ಅಂತ ಹೇಳ್ತಾರೆ. ಅಂದರೆ ಈ ರಫ್ತುದಾರರಿರ್ಬೋದು, ಸಂಸ್ಕರಣದಾರರಿರ್ಬೋದು, ಚಿಲ್ಲರೆ ಮಾರಾಟಗಾರರಿರ್ಬೋದು, ರೈತರ ಹೊಲ ಗದ್ದೆಗಳಿಂದ ನೇರ ಸಂಪರ್ಕ ಬೆಳೆಸಿ ಅಲ್ಲಿಂದ ಖರೀದಿ ಮಾಡೋದಕ್ಕೆ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ಎಲ್ಲ ಸರ್ಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ನಿರ್ವಹಣೆ, ಬಂಡವಾಳ ಹೂಡಿಕೆ, ನವೀಕರಣ, ಹೊಸ ತಂತ್ರಜ್ಞಾನ ಅಳವಡಿಕೆಗೆ ಖಾಸಗಿಯವರು ಪಾಲ್ಗೊಳ್ಳುವಂತೆ ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಈ ಎಲ್ಲ 155 ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಸರ್ಕಾರಿ ಸ್ವಾಮ್ಯದ ಮಾರುಕಟ್ಟೆಗಳಾಗಿರುತ್ತೆ. ಇದರ ಒಡೆಯ ಸರ್ಕಾರ, ಮಾಲೀಕತ್ವ ಸರ್ಕಾರದಲ್ಲಿದೆ. ಇದನ್ನು ನಿರ್ವಹಣೆಗೆ ಮತ್ತು ಅದರಲ್ಲಿ ಬಂಡವಾಳ ಹೂಡಿಕೆ, ಹೊಸ ತಂತ್ರಜ್ಞಾನ ತಂದು ಅದನ್ನು ಒಂದು ನವೀಕರಣ ಮಾಡೋದಕ್ಕೆ ಸರ್ಕಾರ ಅಷ್ಟೇ ಅಲ್ಲ, ಖಾಸಗಿಯವರ ಸಹಭಾಗಿತ್ವದೊಂದಿಗೆ ಈ ಮಾರುಕಟ್ಟೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಪದ್ಧತಿ ತರೋದಕ್ಕೆ ಈ ತಿದ್ದುಪಡಿಯಲ್ಲಿ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತಂದಿದ್ದಾರೆ. ಆಯಾ ಪ್ರದೇಶದಲ್ಲಿ ಬೆಳೆಯುವಂತಹ ವಿಶೇಷ ಕೃಷಿ ಉತ್ಪನ್ನದ ಪ್ರಖ್ಯಾತಿಯನ್ನು ದೇಶದಾದ್ಯಂತ ಪಸರಿಸಲು ವಿಶೇಷ ಮಾನ್ಯತೆಯುಳ್ಳ ಪ್ರತ್ಯೇಕ ಮಾರುಕಟ್ಟೆ ನಿರ್ಮಾಣಕ್ಕೆ ಈ ಕಾಯ್ದೆಯಲ್ಲಿ ತಿದ್ದುಪಡಿ ತರಲಾಗಿದೆ. 100 ಕೃಷಿ ಉತ್ಪನ್ನಗಳು ಮಾರಾಟ ಆಗ್ತಾ ಇದ್ರೂ ಒಂದೊಂದು ಭಾಗದಲ್ಲಿ ವಿಶೇಷವಾದ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದು ನಾವು ಕಾಣ್ಬೋದಾಗಿದೆ. ಉದಾಹರಣೆಗೆ ಕೋಲಾರದಲ್ಲಿ ಟೊಮೆಟೊ ಮಾರ್ಕೆಟು ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿದೆ. ಹಾಸನದಲ್ಲಿ ಆಲೂಗಡ್ಡೆ, ಬ್ಯಾಡಗಿಯಲ್ಲಿ ಮೆಣಸಿನಕಾಯಿ, ತಿಪ್ಟೂರಲ್ಲಿ ಕೊಬ್ಬರಿ, ಹೀಗೆ ಹಲವಾರು ಪದಾರ್ಥಗಳು ಒಂದು ಭಾಗಕ್ಕೆ ವಿಶೇಷತೆಯನ್ನು ಪಡೆದಿದ್ದು ಅಲ್ಲಿ ಹೆಚ್ಚಿಗೆ ವ್ಯಾಪಾರ ವಹಿವಾಟು ನಡೀತಾ ಇರ್ತದೆ. ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ರಾಜ್ಯದಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಇದರ ಪ್ರಖ್ಯಾತಿಯನ್ನು ಗಳಿಸಿ ಅದಕ್ಕೆ ಒಂದು ವಿಶೇಷ ಮಾನ್ಯತೆಯನ್ನು ಕೊಟ್ಟು ವಿಶೇಷ ಮಾರುಕಟ್ಟೆ ಅಂತ ಸ್ಥಾಪನೆ ಮಾಡೋದಕ್ಕೂ ಈ ತಿದ್ದುಪಡಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಬೆಂಗಳೂರಲ್ಲಿ ಈಗಾಗಲೇ 2 ವಿಶೇಷ ಮಾರುಕಟ್ಟೆಗಳನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಒಂದು ಬೆಂಗಳೂರು ನಗರ ಮತ್ತು ಗ್ರಾಮೀಣ ಜಿಲ್ಲೆಗಳಲ್ಲಿ ಹಣ್ಣು ಮತ್ತು ತರಕಾರಿಗಳ ವಿಶೇಷ ಮಾರುಕಟ್ಟೆಯನ್ನು 1996ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇತ್ತೀಚೆಗೆ ಹೋದ ವರ್ಷ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಲ್ಲಿ ಕರೋಟಗಿ ಅನ್ನುವಂಥ ಜಾಗದಲ್ಲಿ ಭತ್ತಕ್ಕಾಗಿ ವಿಶೇಷ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿದರೆ, ಇತ್ತೀಚೆಗೆ ಈ 2 ಕರ್ನಾಟಕದಲ್ಲಿ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿ
ಅದಕ್ಕೆ ಬೇಕಾದ ಹೆಚ್ಚಿನ ಒತ್ತು ಕೊಟ್ಟು ಇದನ್ನು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಥರ ಮಾಡಿ ಈ ಖರೀದಿದಾರರಿಗೆ, ರಫ್ತುದಾರರಿಗೆ, ಸಂಸ್ಕರಣದಾರರಿಗೆ ಅಲ್ಲಿಗೆ ಆಕರ್ಷಣೆ ಮಾಡೋದಕ್ಕಂಥ ಒಂದು ವಿಶೇಷ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿದರೆ ಉತ್ಪಾದನೆ ಸಮಯದಲ್ಲೇ ರೈತರ ಹತ್ರ ನೇರ ಸಂಪರ್ಕ ಬೆಳೆಸ್ಕೊಂಡು ಉತ್ಪಾದನೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ಗ್ರಾಹಕರಿಗೆ ಮತ್ತು ಬೆಳೆಗಾರರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಒದಗಿಸ್ಕೊಡೋದಕ್ಕೆ ಒಪ್ಪಂದದ ಮುಖಾಂತರ ಕೃಷಿ ಉತ್ಪಾದನೆಯನ್ನು ತೊಡಗಿಸ್ಕೊಳ್ಳೋದಕ್ಕೆ ಒಪ್ಪಂದ ಕೃಷಿ ಮಾಡಬಹುದು ಅಂತ ಒಂದು ಕಾನೂನು ತಿದ್ದುಪಡಿ ತಂದಿದ್ದಾರೆ. ಈ ಕಾಯ್ದೆಯಡಿ ಒಪ್ಪಂದ ಕೃಷಿಯನ್ನು ಸೇರಿಸಲಾಗಿದ್ದು, ಈ ಒಪ್ಪಂದಕ್ಕೆ ಸೂಕ್ತ ಮಾರ್ಗದರ್ಶನಗಳನ್ನು ನೀಡಲಾಗಿದೆ. ಅಲ್ಲದೆ ಒಪ್ಪಂದ ಮಾಡಿಕೊಳ್ಳುವ ಕಂಪನಿಗಳ ಮೇಲೆ ಸರ್ಕಾರ ನಿಯಂತ್ರಣ ಇಟ್ಟುಕೊಂಡಿರುತ್ತದೆ. ಇದರಲ್ಲಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಇನ್ನೊಂದು ಅತಿ ಮುಖ್ಯವಾದಂಥ ಒಂದು ಬದಲಾವಣೆ ತಂದಿದ್ದಾರೆ. ಅದೇನಪ್ಪ ಅಂದರೆ, ಯಾರೋ ಹೆಸರಿಲ್ದವರು, ವಿಳಾಸ ಇಲ್ಲದವರು ಬಂದು ರೈತರ ಜೊತೆ ಒಪ್ಪಂದ ಮಾಡಿಕೊಂಡು ಅವರಿಗೆ ಮೋಸ ಮಾಡಿ ಹೊರಟೋಗೋಂಥ ಪರಿಸ್ಥಿತಿಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ನೋಂದಾವಣೆ ಮಾಡಿದಂಥ ಕಂಪನಿಗಳು ಅಷ್ಟೇ ಈ ಒಪ್ಪಂದ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವರು 2 ವರ್ಷದ ತಪಾಸಣೆ ಮಾಡಿದ ಲೆಕ್ಕ ಪರಿಶೋಧನಾ ಪತ್ರಗಳನ್ನು ಸಂಬಂಧಪಟ್ಟ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಕೊಟ್ಟು ಅವರು ರೈತರ ಜೊತೆ ಒಪ್ಪಂದ ಮಾಡಿಕೊಂಡಾಗ ಆ ಲಿಖಿತ ಮೂಲಕ ಒಪ್ಪಂದವನ್ನು ಮಾಡ್ಕೋಬೇಕು. ಯಾವುದೇ ಒಂದು ಒಪ್ಪಂದ ಕೃಷಿಗೆ ರೈತರು ಒಪ್ಪಿಕೊಳ್ಳೋಕ್ಕೆ ಮೊದಲು ಅದು ಲಿಖಿತ ಮೂಲಕ ಮಾಡ್ಕೋಬೇಕು. ಆ ಒಂದು ಪ್ರತಿಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕೊಡ್ಬೋದು. ಇದರಲ್ಲಿ ಏನೇ ಕುಂದುಕೊರತೆಗಳು ಬಂದರೆ ಅಂಥ ಕುಂದುಕೊರತೆಗಳನ್ನು ತಾವು ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ಹೋರಾಟ ಮಾಡಬೇಕಾಗಿಲ್ಲ. ನಿಮ್ಮ ಊರ ಹತ್ತಿರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಿಮ್ಮ ಸಮಕ್ಷಮದಲ್ಲಿ ಸುಲಭವಾಗಿ ಈ ಏನು ಕುಂದುಕೊರತೆಗಳನ್ನು ನಿವಾರಣೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ರೈತರು ಮುನ್ನೆಚ್ಚರಿಕೆ ವಹಿಸಬೇಕಾದದ್ದು ಇಷ್ಟೇ. ಯಾವುದೇ ಒಂದು ಖಾಸಗಿ ಕಂಪನಿಗಳಾಗಲಿ ಇನ್ನೊಬ್ಬರು ವ್ಯಕ್ತಿಗಳಾಗಲಿ ಒಪ್ಪಂದ ಕೃಷಿ ಮುಖಾಂತರ ರೈತರ ಹತ್ರ ಕೃಷಿ ಉತ್ಪನ್ನಗಳನ್ನು ಬೆಳೆಸೋದಕ್ಕೆ ಮುಂದೆ ಬಂದಾಗ ಅವರು ನೋಂದಾವಣೆ ಮಾಡಿದಂಥ ಕಂಪ್ನಿ ಆಗಿದೆಯೇ ಅನ್ನೋದು ಖಾತ್ರಿ ಮಾಡ್ಕೋಬೇಕು. ಅವರು ಸಂಬಂಧಪಟ್ಟ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನೋಂದಾಯಿಸಿದಾರೆಯೇ ಅಂತ ಖಾತ್ರಿ ಮಾಡ್ಕೊಳ್ಳಿ. ಎಲ್ಲ ಒಪ್ಪಂದಗಳನ್ನು ಒಂದು ಲಿಖಿತ ಮೂಲಕ ಒಪ್ಪಂದಗಳ ಮುಖಾಂತರ ಆಗಿರಬೇಕು. ಒಪ್ಪಂದ ಕೃಷಿಯಲ್ಲಿ ಅವ್ರಿಗೆ ಏನಾದರೂ ಮೋಸ ಮಾಡಿದರೆ ರೈತರಿಗೆ ನಷ್ಟಕ್ಕೀಡಾದರೆ ಆ ನಷ್ಟ ಪರಿಹಾರವನ್ನು ಆ ಕಂಪನಿಯ ಮುಖಾಂತರ ಕೊಡಿಸೋದಕ್ಕೆ ಸರ್ಕಾರ ಒಂದು ನಿಯಂತ್ರಣವನ್ನು ಇಟ್ಕೊಂಡಿರುತ್ತೆ. ಅವ್ರ ಮೇಲೆ ಒಂದು ನಿಯಂತ್ರಣ ಅಂತೂ ಇರುತ್ತೆ. ಯಾಕಂದರೆ ಅವ್ರ ಮಧ್ಯೆ ಬಿಟ್ಟು ಹೊರಟೋಗೋದಾಗಲಿ ಅಥವಾ ಬೆಳೆಸಿಬಿಟ್ಟು ಈ ಕಡೆ ಬರದೇ ಇರೋದಾಗಲಿ ಅಥವಾ ಕೃಷಿ ಉತ್ಪನ್ನವನ್ನು ಖರೀದಿ ಮಾಡಿ ಹಣ ಕೊಡದೇ ಹೋದ ಪಕ್ಷದಲ್ಲಿ ಈ ಅವರ ಮೇಲೆ ನಿಯಂತ್ರಣನ ಸರ್ಕಾರ ಇಟ್ಕೊಂಡಿರುತ್ತೆ. ಒಂದು ಮಾರುಕಟ್ಟೆಯಲ್ಲಿ ಒಂದು ಉತ್ಪನ್ನಕ್ಕೆ ಶುಲ್ಕವನ್ನು ನೀಡಿ ಬೇರೊಂದು ಮಾರುಕಟ್ಟೆಯಲ್ಲಿ ಅದು ವ್ಯಾಪಾರವಾದರೆ ಅದಕ್ಕೆ ಮತ್ತೆ ಯಾವ ಶುಲ್ಕ ನೀಡಬೇಕಾಗಿಲ್ಲ ಎಂದು ಈ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ವ್ಯಾಪಾರಸ್ಥರು ಒಂದೇ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡೋರು. ಆದರೆ ಇತ್ತೀಚೆಗೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮತ್ತು ಖರೀದಿ ಮಾಡೋದು ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಮಾಡ್ತಾ ಇರ್ತಾರೆ. ಪ್ರತಿ ಮಾರುಕಟ್ಟೆಗೆ ಹೋಗಿ ಅಲ್ಲಿ ನೋಂದಾವಣೆ ಮಾಡಿಕೊಂಡು ಪರವಾನಗಿ ಪಡೆದು ಮಾಡೋದಕ್ಕಿಂತ ಒಂದು ಕಡೆ ಪರವಾನಗಿ ಪಡ್ತಾರೆ. ಅದೇ ಪರವಾನಗಿಯಲ್ಲಿ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಕೃಷಿ ಉತ್ಪನ್ನ ಒಂದು ಲಾಟ್ ಯಾವುದೋ ಒಂದು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಈರುಳ್ಳಿ ವ್ಯಾಪಾರ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಶುಲ್ಕವನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ರೈತರ ಕೊಟ್ಟಿದ್ದರೆ ಅಥವಾ ವ್ಯಾಪಾರಸ್ಥರು ಕೊಟ್ಟಿದ್ದರೆ ಅದೇ ಈರುಳ್ಳಿಯನ್ನು ಉಳ್ಳಾಗಡ್ಡಿಯನ್ನು ನಾವು ಬೆಂಗಳೂರು ಮಾರುಕಟ್ಟೆಗೆ ತಗೊಂಡು ಬಂದು ಮಾರಾಟ ಮಾಡಿದ್ರೆ ಎರಡನೇ ಸಲ ಅದಕ್ಕೆ ಯಾವುದೇ ಒಂದು ಶುಲ್ಕಗಳಾಗಲಿ ಅಥವಾ ಚಾರ್ಜ್ಗಳಾಗಲಿ ಮಾಡೋಕ್ಕೆ ಇಲ್ಲ. ಒಂದು ಕಡೆ ಕಟ್ಟಿದರೆ ಇನ್ನೊಂದು ಕಡೆ ಅದು ವ್ಯಾಪಾರ ಆದರೆ ಮತ್ತೆ ಅದಕ್ಕೆ ಮಾರುಕಟ್ಟೆ ಶುಲ್ಕವನ್ನು ಕೊಡಬೇಕಾಗಿಲ್ಲ. ಇಷ್ಟು ಸಾಕಷ್ಟು ಬದಲಾವಣೆಗಳು ತಂದಿದ್ದಾರೆ. ಹಂತ ಹಂತವಾಗಿ ಒಂದೊಂದೇ ಇದನ್ನು ಕಾರ್ಯರೂಪದಲ್ಲಿ ತರ್ತಾ ಇದ್ದಾರೆ. ಒಪ್ಪಂದ ಕೃಷಿಯಲ್ಲಿ ಯಾವ ಯಾವ ಕಂಪನಿಗಳು ತೊಡಗಿಸ್ಕೊಂಡಿದ್ದಾವೆ, ಯಾವ ಕೃಷಿ ಉತ್ಪನ್ನಗಳನ್ನು ಅವರು ಖರೀದಿ ಮಾಡ್ತಾರೆ, ಅವರ ವಿಳಾಸ ಏನು, ಅದಕ್ಕೆ ಅವರ ನಿಬಂಧನೆಗಳೇನು, ನಿಯಮಗಳೇನು, ಈ ಎಲ್ಲ ವಿವರಗಳನ್ನು ರೈತರು ಪಡಿಬೇಕಿದ್ದರೆ ತಮ್ಮ ಸಮೀಪದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳನ್ನು ತಾವು ಸಂಪರ್ಕಿಸಬಹುದು. ಅದೂ
ಇಂಥ ಒಪ್ಪಂದ ಕೃಷಿ ಮುಖಾಂತರ ಉತ್ಪಾದನೆಯನ್ನು ಮಾಡುವಾಗ ಅದರಲ್ಲಿ ಏನು ಇರಬೇಕು ಅನ್ನೋದು ನೀವೇ ಅದನ್ನು ನಿರ್ಣಯ ಮಾಡ್ಬೋದು. ಆ ಖಾಸಗಿ ಕಂಪನಿಗಳು ನಿಮ್ಮ ಮೇಲೆ ಯಾವುದೇ ಒಂದು ಹೊರೆಯನ್ನು ಹಾಕೋದಾಗಲಿ ಅವರಿಗೆ ಅನುಕೂಲವಾಗಿ ಅಲ್ಲಿ ನಿಬಂಧನೆಗಳನ್ನು ಮೂಡಿಸ್ಕೊಳ್ಳೋದು ಅದು ಇದ್ದರೆ, ರೈತರಿಗೆ ತೊಂದರೆ ಆಗೋಂಥ ನಿಬಂಧನೆಗಳಿದ್ದರೆ ಅದನ್ನು ತೆಗೆದು ಹಾಕೋದಕ್ಕೆ ಕಾರ್ಯದರ್ಶಿಗಳಿಗೂ ಒಂದು ಅಧಿಕಾರ ಇದೆ. ಅಂದರೆ ರೈತ ಸ್ನೇಹಿ ಒಪ್ಪಂದ ಕೃಷಿ ಆಗಿರಬೇಕೇ ವಿನಃ ಕಂಪನಿಗಳಿಗೆ ಅನುಕೂಲವಾಗುವಂಥ ಲಾಭ ಪಡೆಯುವಂಥ ನಿಬಂಧನೆಗಳೇನಿದ್ದರೆ ಕಾರ್ಯದರ್ಶಿಗಳು ಅಂಥ ನಿಬಂಧನೆಗಳನ್ನು ಆ ಒಪ್ಪಂದದಿಂದ ತೆಗಿಬೋದು. ರೈತರು ಮುನ್ನೆಚ್ಚರಿಕೆ ವಹಿಸಿ ಆಯ್ಕೆ ಮಾಡಿಕೊಂಡು ನಷ್ಟಕ್ಕೀಡಾಗದೆ ಇರಬೇಕು ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದು ಆಯ್ಕೆ ನಿಮ್ಮದು. ಹೀಗೆ ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣ ಹಾಗೂ ಅಭಿವೃದ್ಧಿ ಕಾಯ್ದೆಯಲ್ಲಿ ಹಲವಾರು ತಿದ್ದುಪಡಿಗಳನ್ನು ತರಲಾಗಿದ್ದು ಹಂತ ಹಂತವಾಗಿ ಅಳವಡಿಸಲಾಗುತ್ತಿದೆ. ರೈತರು ಈ ಕಾಯ್ದೆಯನ್ನು ಸದುಪಯೋಗಪಡಿಸಿಕೊಂಡು ಮಾರಾಟದಲ್ಲಿ ಮುತುವರ್ಜಿ ವಹಿಸಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣದಲ್ಲಿ ಏನೇನು ಇವಾಗ ತಿದ್ದುಪಡಿಗಳನ್ನು ತಂದಿದೆ ಇದನ್ನು ಸದುಪಯೋಗಪಡಿಸ್ಕೊಂಡು ಬಳಕೆದಾರ ಕೊಡುವ ಹೆಚ್ಚಿನ ಪಾಲಲ್ಲಿ ಬೆಳೆಗಾರನಿಗೆ ಬರೋ ರೀತಿಯಲ್ಲಿ ತಾವು ಪೇಟೆ ಜ್ಞಾನ, ಪೇಟೆ ವ್ಯವಹಾರವನ್ನು ಅಳವಡಿಸ್ಕೊಂಡು ಬರೀ ಉತ್ಪಾದನೆ ಅಷ್ಟೇ ನಮ್ಮ ಕಸುಬು ಅಲ್ಲ ಅಂತ ತಿಳಿದುಕೊಂಡು ಮಾರುಕಟ್ಟೆ ಬಗ್ಗೆ ಮುತುವರ್ಜಿ ವಹಿಸಿ ಉತ್ಪಾದನೆ ಮತ್ತು ಮಾರಾಟ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ನೀವು ಉತ್ಪಾದನೆಗೆ ಎಷ್ಟು ಒತ್ತು ಕೊಡ್ತೀರೋ ಅಷ್ಟೇ ಒತ್ತನ್ನು ಮಾರಾಟಕ್ಕೂ ಕೊಟ್ಟಾಗ ತಮಗೆ ಲಾಭವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ.